ಕಳ್ಳ ರಾಗಿ ಕಳ್ಳ 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 ನೋಡಿ ಅಂತೇಳಿ. ಶಿವಲಿಂಗೇಗೌಡರಿಗೆ ರಾಗಿ ಕಳ್ಳ ಕೊಬ್ಬರಿ ಕಳ್ಳ ಅಂತ ಹೇಳಿ ಅರಸೀಕೆರೆ ಕಳ್ಳ ಏನು ಬೇಕು ಅದನ್ನ ಕೂಗಿದ್ದಾರೆ. ಇನ್ನು ನಾನು 10 ನಿಮಿಷ ತಡ್ಕೊಂಡೆ. ಇಲ್ಲಿ ಇಡೀ ಸದನನೇ ನೋಡಿದೆ. ಇನ್ನು ಕುಣದಿದ್ದನ್ನ ಆ ರೀತಿ ಕೂಗಿದಾಗ ಎಷ್ಟಂತ ಕೂಗ್ತೀರಿ ಅಂತ ನಾನು ಒಳ್ಳೆ ವರ್ಡಲ್ಲೇ ಹೇಳಿದೆ. ಆದ್ರೂ ಥಕತೈ ಅಂತ ಕುಣಿದ್ರು, ಕಳ್ಳ ಕಳ್ಳ ಅಂತ ಕೂಗಿದ್ರು. ಅವರು ಕೂಗಿದ ಮೇಲೆ ನಾನು ತಾಳ್ಮೆಯನ್ನ ಕಳೆದುಕೊಂಡೆ. ಆವಾಗ ನಾನು ಮಾತಾಡಿದ್ದೆ. ಅವು ಪದಗಳು ಮಾತಾಡುವಾಗ ಮಾತಿನ ಭರದಲ್ಲಿ ಹೋಗಿರಬಹುದು. ಅವರು ಪ್ರಚೋದನೆಯನ್ನ ಮಾಡಿದ್ದಾರೆ, ನಾನು ತಾಳ್ಮೆಯನ್ನ ಕಳ್ಕೊಂಡಿದ್ದೇನೆ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ವಿಡಿಯೋದಲ್ಲಿ ತಾವು ಗಮನಿಸಬಹುದಾಗಿದೆ. ಇಲ್ಲಿಗೆ ನಾನು 1.5 ವರ್ಷದಿಂದಲೂ ಆ ವೇದವಾಸ್ ಕಾಮತ್ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಬರ್ತಾ ಇದ್ದೀನಿ. ಮೊನ್ನೆ ದಿವಸ ಹೇಳಿದೆ, ನಿನ್ನ ಮುಖ ನೋಡಲ್ಲಪ್ಪ, ನಿನ್ನ ಮಾತಾಡಬೇಡ ಅಂತಲೂ ಅಂದೆ. ಆ ಮನುಷ್ಯ ಏನ್ ಮಾಡ್ತಾನೆ ಅದೇನೋ ಗೊತ್ತಿಲ್ಲ. ನಾನು ಮಾತಾಡಕ್ಕೆ ಎದ್ದೆ ಅಂದ ತಕ್ಷಣ ಅಲ್ಲಿ ಮೈಕ್ ಹಾಕಿಬಿಟ್ಟು ಕೂಗ್ತಾರೆ. ನನ್ನ ಭಾಷಣಕ್ಕೆ ಅವರು ಸಲಗಾರ ಇಬ್ರುವೆ ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಗೊತ್ತಿಲ್ಲ. ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಗೊತ್ತಿಲ್ಲ. ಏನ್ ಮಾಡ್ತೀರಿ, ನಮ್ಮ ಡೈರೆಕ್ಷನ್ ಇದೆ. ಶಿವಲಿಂಗೇಗೌಡ ಮಾತಾಡಕ್ಕೆ ಎದ್ದಾಗ ನೀವು ಮಾತಾಡ್ಬೇಕು ಅಂತ, ಅದರಿಂದ ನಾವು ಮಾತಾಡ್ತೀವಿ ಅಂತ ಒಂದ್ ದಿವಸ ಮಾತು ಬಂತು. ಮಾತಾಡ್ದು ಒಂದ್ ನಿಮಿಷ ತಡ್ರಿ, ಸುಳ್ಳು ಹೇಳಲ್ಲ ಅಂದ್ಮೇಲೆ ಕೇಳ್ರಿ ಇರೋದನ್ನ. ಅದಾದ್ಮೇಲೆ ಎಲ್ಲಿವೆ ಅವರೇ ಹೋಗ್ಲಿಲ್ಲ ಸರ್ ಅಧ್ಯಕ್ಷರೇ, ಅವರೇ ಇಬ್ರು, ಇನ್ಯಾರು ಕೂಗ್ಲಿಲ್ಲ ಇಲ್ಲಿ. ಇವ್ರು ಜೈ ಜೈ ಅಂದ್ರ ಹೊರ್ತು ಅವರೇ ಇಬ್ರು. ಅವರು ಮೈಕ್ ಅದೆಂತಂದ ಒಂದು ಕಾಗದ ಮಾಡ್ಕೊಂಡು ಮೈಕ್ ಮಾಡ್ಕೊಂಡ್ರು. ಅವರು ಇಬ್ರು ಬಂದು ಇಲ್ಲಿ ಕುಣಿದ್ರು, ತಕ್ಕ ಕುಣಿದ್ರು, ಕಳ್ಳ ರಾಗಿ ಕಳ್ಳ 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 ನೋಡಿ ಅಂತೇಳಿ. ಆಮೇಲೆ ಅದೆಂತದ ಕೊಬ್ಬರಿ ಕಳ್ಳ ರಾಗಿ ಕಳ್ಳಲ್ಲ, ಕೊಬ್ಬರಿ ಕಳ್ಳ, ಅರಸೀಕೆರೆ ಕಳ್ಳ, ಏನ್ ಬೇಕು ಕೂಗಿರೋ, ಎಲ್ಲಿ ಹೋಗಿರೋ. ನಾನು ಒಂದು 10 ನಿಮಿಷ ತಡ್ಕೊಂಡೆ. 10 ನಿಮಿಷ ತಡ್ಕೊಂಡ್ಮೇಲೆ ಇಲ್ಲಿ ಇಡೀ ಸದನ ನೋಡಿತೆ ಅವ್ರು ಕುಣಿದದ್ದ. ನಾನು ಒಬ್ಬ ಸುಳ್ಳು ಹೇಳಿದ್ರೆ ಕೇಳ್ತಾರೆ. ನಿಮ್ಮರಿಗೂ ನೀವು ಆತ್ಮ ಪರಿಶೋಧನೆ ಮಾಡ್ಕೊಳ್ಳಿ. ಆ ರೀತಿ ಕೂಗಿದಾಗ ನಾನು ಏನ್ ಮಾಡ್ಬೇಕು? ನಿಮಗೆ ಏನಪ್ಪ ಮಾನ ಮರ್ಯಾದೆ ಇಲ್ವಾ? ಯಾಕೆ ಹಿಂಗ್ ಕೂಗ್ತೀರಿ ಅಂತೇಳಿ ಎಷ್ಟೋ ಸಾರಿ ಫಸ್ಟ್ ಒಳ್ಳೆ ಹೇಳ್ದೆ. ಹೇಳಾದ್ಮೇಲೆ ಕಳ್ಳ ಕಳ್ಳ ಅಂತ ಅಂದ್ಮೇಲೆ ನಾನು ನನ್ನ ತಾಳ್ಮೆನು ಕೆಡ್ತು ನಾನು ಮಾತಾಡಿದ್ದೀನಿ. ಇಲ್ಲ ಅಂತೆಲ್ಲ. ಅವು ಪದಗಳು ಮಾತಾಡುವಾಗ, ಆ ಭರದಲ್ಲಿ ಮಾತಾಡುವಾಗ ಆಗಿರ್ಬಹುದು. ಅವರು ಮೊದಲು ಪ್ರಚೋದನೆ ಮಾಡಿದ್ದಾರೆ. ಅವರು ಪ್ರತಿಭಟನೆ ಮಾಡ್ತಾ ಇರೋದು ಯಾರ ಮೇಲೆ? ಇವ್ರ ಮೇಲೆ. ಮೊದಲು ಕೂಗಿರೋ, ಮೊದಲು ಕೂಗಿರೋ, ಇದನ್ನ ಅಲ್ಲಲ್ಲ ನಾನು ಯಾಕೆ ಸಮರ್ಥನೆ ಏನ್ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಮೊದ್ಲು ಕೂಗಿರೋ ಕಳ್ಳ ಇವರು ದರೋಡೆಕೋರ ತಿಮ್ಮಾಪುರ್ಗೆ ಸಹಾಯ ಮಾಡುತ್ತಿರುವ ಶಾಸಕರು ಕೂಗಿರು. ಆಮೇಲೆ ನಾನು ಇದೆಲ್ಲ ಮಾಮೂಲಿ, ನಾನು ಯಾವಾಗಲೂ ಎದ್ದು ಮಾತಾಡಿದಾಗ ಅಂದಿರ್ತಾರೆ ಅಂತ ಸುಮ್ಮನದೆ. ಕೊನೆಗೆ ನಾನು ಯಾವಾಗ ಮಾತಾಡಕ್ಕೆ ಎದ್ದೆ ಅದುವರೆಗೂ ನನ್ನ ವಿಚಾರ ಏನ್ ಮಾತಾಡಿಲ್ಲ. ಎದ್ದ ತಕ್ಷಣ 15-20 ನಿಮಿಷ ನಾನು ಮಾತು ಮುಗಿಸೋವರೆಗೂ 1 ನಿಮಿಷ ಮುಗಿಸಿರೋ ನೀವೇ ಪ್ರತ್ಯಕ್ಷದರ್ಶಿಗಳು. ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ. 20 ನಿಮಿಷ ನಾನು ಮಾತಾಡಿರ್ಬೋದು. ಅಷ್ಟೊತ್ತಿನವರೆಗೂ ಏನಾರ ನನ್ನನ್ನ ಮಾತಾಡಕ್ ಬಿಟ್ರ? ಅಧ್ಯಕ್ಷರೇ, ಹೌದು, ಆರ್ಡರ್ ಪ್ರತಿಭಟನೆ ಮಾಡ್ತಾ ಇದೀವಿ, ನೀವು ಅವ್ರಿಗೆ ಭಾಷಣ ಕೊಡ್ತಿದ್ದೀರಾ, ಅದನ್ನ ಅವ್ರು ಕೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ. ಮಹಿಳೆ ಬಗ್ಗೆ ಮಾತಾಡಿದ್ರೆ ಅದು ಹೇಳ್ತಾರೆ ಈ ಸದನದಲ್ಲಿ ಏನು ಹೌದು, ಆರ್ಡರ್ ಅಲ್ಲಿ ಇದ್ದಿದ್ರೆ ನಾವು ಅವ್ರ ಮಾತು ಕೇಳ್ತಾ ಇದ್ವಿ. ಅವ್ರು ಹೇಳಿರೋರು ಇದು ಅವ್ರದ್ದು ರೆಕಾರ್ಡ್ ಇಲ್ಲ. ಈಗ ಎಲ್ಲ ಕಡೆ ಹೋಗಿದೆ, ಇವ್ರದ್ದು ಹೋಗಿಲ್ಲ. ಇವ್ರದ ನನಗೆ ಗೊತ್ತಿಲ್ಲ, ಇದು ಹೋಗಕ್ಕಲ್ಲ ಅಂತ ಸ್ವಲ್ಪ ಕಡಿಮೆ ಆಡ್ತದೆ. ಹೋಗುತ್ತೆ, ನಂದು ಹೋಗುತ್ತೆ ಅಂತ ಮಾತಾಡಿದೆ. ಅದು ಅವ್ರದ್ದು ನಮ್ಮದು ಮಾತ್ರ ಹೋಗಿತ್ತೆ, ಅವ್ರದ್ದು ಹೋಗಿಲ್ಲ. ಅವ್ರು ಏನ್ ಮಾತಾಡಿರು ಅಂತ ಆವಾಗ ಇವರು RSS ನಲ್ಲ, ಅದಕ್ಕೆ ಏನ್ರಿ RSS ಅಂದಿರೋದು ನಿಜ, ಅಂದಿರೋದು ನಿಜ. ಅವ್ರು RSS ನಲ್ಲಿ ಬಂದಾರಲ್ಲ, ಕೂಗ್ತಾರಲ್ಲ ಯಾವಾಗಲೇ. ನಮ್ಮಲ್ಲೂ ಇದಾರೆ RSS ನವರು. ಕೂಗೋದ್ ಜಾಸ್ತಿ ಅಂತ ನೀನು RSS ಅಂತ ಯಾಕೆ ಕೂಗ್ತೀಯ ಅಂತ ಕೇಳಿದೆ. ಈಗ ಇದನ್ನು ಸಮಸ್ಯೆಯನ್ನು ಪರಿಹಾರ ಏನೀಗ? ಒಂದ್ ಸೆಕೆಂಡ್ ಕೇಳಿ, ಆಯ್ತು ಬೇಡ, ಅಲ್ಲಿ ಸೀಟಿಗೆ ಹೋಗ್ಬೇಕು, ಅಲ್ಲಿ ಆಗುದಿಲ್ಲ.
ಅಲ್ಲ ಅಲ್ಲಿಗೆ ಹೋಗ್ಬೇಕು, ಸಿಟಿಗೆ ಹೋಗಿ ಮಾತಾಡ್ಬೇಕಲ್ಲ. ಇರಪ್ಪ ಈಗ ಇದ್ರೆ ನಾಯಕರೇ, ಕಾಮತ್ ಪ್ರತಿಪಕ್ಷ ನಾಯಕರೇ, ನಾನು ನೋಡಿ ಇದನ್ನೊಂದು ಒಳ್ಳೆ ರೀತಿಯಿಂದ ನಾವು ಇದಕ್ಕೆ ಅಂತ್ಯ ಕಾಣಿಸ್ಬೇಕು ಇದರಲ್ಲಿ. ಯಾಕೆಂತ ಹೇಳಿದ್ರೆ ಬರೀ ಇದು ಲಿಸ್ಲೇಟಿವ್ ಇದಂತಲ್ಲ. ಮನೆ ಅಧ್ಯಕ್ಷ ಒಂದು ನಿಮಿಷ. ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ KP News 24/7. ಧನ್ಯವಾದಗಳು.